ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅವನ್ನ ಸಂದಾಗ ನೋಡ್ಕೊತೀನಿ ಅಂತ ಅವಂಗೆ ಮಾತು ಕೊಟ್ಟಿದ್ದೆ, ಅದು ನಿಮ್ಮಿಂದ ನೆರವೇರ್ತೈತೆ. ಅಯ್ಯೋ ಹಾಗೇನೂ ಇಲ್ಲ, ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಹೇಗೆ ಹಾಕಿದ್ದೀರಾ. ಅಯ್ಯೋ ನಾನು ತೆಗಿತೀನಿ ಬಿಡಿ. ಬಿಡಿ, ನೀವು ಹೋಗಿ ತಿನ್ನಿತೀನಿ ಫಸ್ಟು. ಅಮ್ಮ ಏನಾಯ್ತು? ಕಣ್ಣಿಗೇನೋ ಬಿತ್ತು ಅನಿಸುತ್ತೆ. ಅಯ್ಯಯ್ಯೋ ಎಲ್ಲಿ ಕೈ ತೆಗಿರಿ, ಕೈ ತೆಗಿರಿ, ಕಣ್ಬಿಡಿ, ಕಣ್ಬಿಡಿ. ಹಾಂ ಅದ್ಕೆಗೆ ಯಾವತ್ತಾದ್ರೂ ಮುದ್ದು ಕೊಟ್ಟಿದ್ದಾರಾ ಬಡೋ? ಅಯ್ಯೋ ಏನಾಯ್ತು? ಏನೂ ಇಲ್ಲ. ಧೂಳು ಹೋಯ್ತು ಅನ್ಸುತ್ತೆ, ನೋಡಿ ಒಂದ್ಸಲ. ಇಲ್ಲ, ನಾನು ತೋಟ ತಗೋಬತ್ತೀನಿ. ತಿಂಡಿ ಬೇಡ ಬೇಡ, ಆಮ್ಯಾಗ ಬರ್ತೀನಿ. ಹಾಗೇನೂ ಇಲ್ಲ ಅಪ್ಪಯ್ಯ. ಅಯ್ಯೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಪ್ಪಯ್ಯ. ಅಕ್ಕ, ಅಶೋಕಣ್ಣ ಅವರು ನಿಮ್ಮ ತವ ಏನಾರು ಹೇಳಿದ್ರಾ? ಹೇಳಿದ್ರು ಕಣೆ. ನಿನ್ನೆ ಅವ್ರು ಕುಡ್ದಿದ್ದ ಬ್ರ್ಯಾಂಡು ಚೆನ್ನಾಗಿರ್ಲಿಲ್ವಂತೆ, ಅದಕ್ಕೆ ಇವತ್ತು ಬೇರೆ ಬ್ರ್ಯಾಂಡ್ ಕುಡಿತಾರಂತೆ. ಏನು ಹೇಳ್ತಿದ್ದೀರಾ ಅಕ್ಕ? ಮತ್ತಿನ್ನೇನು ಹೇಳೆ? ಅವ್ರು ನನ್ನ ಹತ್ರ ಏನಾದರೂ ಹಂಚ್ಕೊಂಡ್ರೆ ತಾನೆ, ಹೆಸರಿಗೆ ಮಾತ್ರ ಗಂಡ ಅಷ್ಟೇ. ಅಲ್ಲ ಅಕ್ಕ, ಅಶೋಕಣ್ಣ ಅವರು ಯಾವುದೋ ಹೊಸ ವ್ಯವಹಾರ ಶುರು ಮಾಡ್ತವ್ರಂತೆ, ಅದ್ರ ಬಗ್ಗೆ ನಿಮ್ಮ ತವ ಏನು ಹೇಳಿಲ್ವಾ? ಏನು ಹೊಸ ಬಿಸ್ನೆಸ್ಸಾ? ಹೂನಕ್ಕ, ಇವಾಗ ಅದ್ರ ಬಗ್ಗೆನೇ ಕೆಳಗಡೆ ಚರ್ಚೆ ನಡೀತಿತ್ತು. ಚರ್ಚೆನಾ? ಯಾರ ಜೊತೆ? ಇದಕ್ಕೆ ಬಿರ್ನೆ ಬೇಗೆದ್ದು ಕೆಳಕ್ಕೆ ಬನ್ನಿ ಅಂತ ಹೇಳೋದು. ಏಯ್ ಅಲ್ಲ ಅಕ್ಕ ಅವ್ರೆ, ನಿಮಗೆ ಗೊತ್ತಿಲ್ದೇನೆ ಏನೇನೆಲ್ಲ ನಡೀತೈತೆ ನೋಡಿ. ಅದೇನಾಗ್ತಿದೆ ಅಂತ ಹೇಳಿ, ಅದೇನು ಅಂತ ಹೇಳೆ. ಆ ಟೀಚರು ಅಶೋಕಣ್ಣಂಗೆ ಯಾವುದೋ ಹೊಸ ವ್ಯವಹಾರ ಶುರು ಮಾಡೋದಕ್ಕೆ ಸಹಾಯ ಮಾಡ್ತವಳಂತೆ. ಅದನ್ನ ಸಾಹೇಬ್ರು ಮಾತಾಡ್ತಿದ್ಲು. ವಾಟ್? ನನ್ನ ಗಂಡನಿಗೆ ಸಹಾಯ ಮಾಡೋದಕ್ಕೆ ಅವಳು ಯಾರೇ? ಹೆಸರಿಗಾದ್ರೂ ಅವ್ರಿನ್ನೂ ನನ್ನ ಗಂಡನೇ ತಾನೆ. ನನಗೆ ಹೇಳ್ದೆ ಅದು ಹೇಗೆ ಬಿಸ್ನೆಸ್ ಶುರು ಮಾಡ್ತಾರೋ ನಾನು ನೋಡ್ತೀನಿ. ಅಶೋಕ್, ಏನು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀರಂತೆ? ಇವಳನ್ನೇನು ನೋಡ್ತಿದ್ದೀರಾ? ನನಗೇನು ಹೇಳ್ದೆ ಕೇಳ್ದೆ ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ನಾನು ಆಗಲೇ ಟೆನ್ಷನಲ್ಲಿದ್ದೀನಿ ನಂದಿ, ಸುಮ್ಮನೆ ಇದ್ಬಿಡು.
ಆಗಲ್ಲ ರೀ, ನಾನು ಟೆನ್ಷನಲ್ಲೇ ಇದ್ದೀನಿ. ನನಗೇನು ಹೇಳ್ದೆ ಯಾವಳ ಹತ್ರನೋ ಯಾಕೆ ಹೆಲ್ಪ್ ಕೇಳ್ತಿದ್ದೀರಾ? ಸಾಕು ನಿಲ್ಸೆ. ಅವಳು ಇವಳು ಅಂತ ನಾನು ಮಾತಾಡಿದ್ರೆ ಅಷ್ಟೇ. ಅಲ್ಲ ರೀ, ನನ್ನ ಹತ್ರ ಏನು ಹೇಳ್ದೆ. ಹೌದು, ನಿನ್ನ ಹತ್ರ ಹೇಳಲಿಲ್ಲ, ನಿನ್ನ ಹತ್ರ ಹೇಳ್ಬೇಕಂತ ಅನಿಸ್ಲಿಲ್ಲ. ಇನ್ನು ಅದಕ್ಕೆ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಷ್ಟೇ. ನಿಂತ್ಕೊಳೆ. ಅಕ್ಕ, ಮಾವನ ಹತ್ರ ಆ ಟೀಚರ್ ಇನ್ನೇನು ಮಾತಾಡ್ತಿದ್ಲು? ಇನ್ನೇನು ಇನ್ನೇನು ಇಲ್ಲ ಅಕ್ಕ, ಈಟೆಯ ಮಾತಾಡ್ತಿದ್ದಿದ್ದು. ಅಕ್ಕವ್ರೆ, ನೀವು ಆ ಸೋಕಣ್ಣನ ಕೈಯೊಳಗೆ ಹಾಕೊಳ್ಳಿ. ಲೇ ಮಗ ಅಸಕ, ನಿಂತ್ಕೊಳ್ಳ. ಏನು? ಆಚೆ ಕಡೆ ಉಂಟೇನ್ಲ? ಹಾ, ತಿಂಡಿ ಮಾಡ್ಕೊಂಡು ಹೋಲ. ತಿಂಡಿ ಅದೊಂದೇ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಆಡ್ಕೊಳಕ ನನಗೇನು ಬೇಡ. ಲೇ ಅಶೋಕ, ಯಾಕ್ಲೆ ಹಿಂಗೆ ಮಾತಾಡ್ತೀಯ? ನನಗೆ ಬೇಡ ಅಂದಲ್ಲ. ಒಂದೇ ಒಂದು ತುತ್ತು ತಿನ್ಕೊಂಡು ಹೋಲ. ನನಗೆ ಬೇಡ. ಲೇ ಅಶೋಕ, ಅಶೋಕ ನಿಂತ್ಕೊಳ್ಳ. ಏ ಅಶೋಕ, ಅಶೋಕ್, ಯಾಕೆ, ಏನಾಯ್ತು? ತಿಂಡಿ ತಿನ್ಕೊಂಡು ಹೋಲ ಅಂದ್ರೆ ಅರ್ಥ ಕಣವ. ಯಾಕೆ ಅಶೋಕ್ ಅವರೇ, ಬನ್ನಿ ತಿಂಡಿ ತಿನ್ಕೊಂಡು ಹೋಗಿ. ಇಲ್ಲ ಅದಕ್ಕೆ ಏನು ಬೇಡ, ನನ್ನ ಮಾತು ಯಾರೂ ಕೇಳ್ತಿಲ್ಲ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗಾದ್ರೂ ಹೋಗ್ತೀನಿ. ನೀವು ಹೀಗೆ ಹೋದ್ರೆ ಬಿಸ್ನೆಸ್ ಮಾಡೋರು ಯಾರು? ಯಾರೋ ಮಾಡ್ತಾರೆ. ಏನು ಬಿಸ್ನೆಸ್ಸಾ? ಬಿಸ್ನೆಸ್ ಮಾಡಬೇಕು ಅಂತ ಅಂದಿದ್ರಲ್ಲ. ಹಾ, ಆದರೆ ಅಪ್ಪಯ್ಯ ಬೈತಿದ್ರಲ್ಲ. ಜಸ್ಟ್ ಒಂದು ಸಲ ಟ್ರೈ ಮಾಡಿ, ಅವ್ರು ಬೈದ್ಬಿಟ್ರೆ ನೀವು ಬಿಟ್ಬಿಡ್ತೀರಾ? ನಾನು ಮಾವನ ಹತ್ರ ಮಾತಾಡಿದ್ದೀನಿ, ನೋಡೋಣ ಅಂತ ಹೇಳಿದ್ದಾರೆ. ಏನು ನಿಜವಾಗ್ಲೂ ನಾತಿಗೆ? ನಿಜವಾಗ್ಲೂ. ಆದರೆ ನೀವೇನು ಬಿಸ್ನೆಸ್ ಮಾಡ್ತೀರಾ, ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅನ್ನೋ ಡೀಟೇಲ್ಸ್ನ ನೀವು ನನಗೆ ಕೊಡಬೇಕು. ಸೂಪರ್. ಅದಕ್ಕೆ ನಂಬೋಕೆ ಆಗ್ತಿಲ್ಲ. ನಾನು ಈಗಲೇ ಹೋಗಿ ದೇವನ ಹತ್ರ ಡಿಸ್ಕಸ್ ಮಾಡ್ತೀನಿ. ಲೇ ಅಶೋಕ, ಈಗ್ಲಾನ ಒಸಿ ತಿಂಡಿ ತಿನ್ಕೊಂಡು ಹೋಗ್ಲಾ? ಸರ್ದವ, ಈ ಖುಷಿಯಾಗಿ ಹೊಟ್ಟೆ ತುಂಬೋಯ್ತು, ಆಮೇಲೆ ಬರ್ತೀನಿ. ಬರಲ ಅದಕ್ಕೆ? ಬರ್ತೀನಿ. ಏನು ದಿಟ್ಟಲುನಾ? ದಿಟ್ವಾಲು ಕಳ್ಳ, ನಾನು ಬಿಸ್ನೆಸ್ ಶುರು ಮಾಡೋದಕ್ಕೆ ಅತ್ತಿಗೆ ಅಪ್ಪ ಎಂತವ ಮಾತಾಡೋರೆ. ವಾರೆ ವಾ, ಎಂತ ಸುದ್ದಿ ಹೇಳ್ದಣು? ಹಾಗಾರೆ ಬಾಬಾ ನಂಗೆ ಪಾರ್ಟಿ ಕೊಡ್ಸು. ನೋಡು, ಪೂಜೆಗೂ ಮೊದಲು ಪ್ರಸಾದ ಕೇಳ್ತಿದ್ಯಾ ನೀನು. ನಾವು ಇನ್ನು ಮಾಡೋ ಕೆಲಸ ಶಾನೆ ಐತೆ ಕಣ್ಲ. ಮೊದಲು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳ್ಬೇಕು. ಅದ್ರಾಗ ಏನು ಯೋಚನೆ ಮಾಡೋದೈತೆ? ನೀನೇ ಹೇಳ್ದಂಗೆ ಕಬ್ಬುನ್ ಚಕ್ಕೆಯಾಗೆ ಸಾರಾಯಿ ಮಾಡುವ ಅಂತ ಹೇಳಿಲ್ವಾ? ಅದೇ ಬಿಸ್ನೆಸ್ ಮಾಡುವ ಬಿಡು. ಸರಿ ಕಳ್ಳ, ಅಪ್ಪನ ಹತ್ರ ಹೋಗಿ ಇದನ್ನ ನೀನು ಹೇಳು. ಲೇ ದೇವ, ಬೇರೆ ಏನಾರು ಐಡಿಯಾ ಹೇಳ. ಹಂಗಾರೆ ಒಂದು ಕೆಲಸ ಮಾಡುಮ್ಮ, ಇಸ್ಪೀಟ್ ಆಡೋ ಕ್ಲಬ್ ಬಿಟ್ಬಿಟ್ರೆ ಹೆಂಗೆ? ಇಸ್ಪೀಟ್ ಆಡೋಕ್ಕೆ ಸಾದೇ ಜನ ಬರ್ತಾರೆ, ಒಳ್ಳೆ ಬಿಸ್ನೆಸ್ ಅಂತೀನಿ. ಲೇ, ಅಪ್ಪನ ಕೈಯಾಗೆ ಮೆಟ್ನಾಗ ಒಟ್ಕೋಬೇಕಂತ ತೀರ್ಮಾನ ಮಾಡಿದ್ಯಾ ಹಾಗೆ? ಅಡೋ, ಒಂದು ಐಡಿಯಾ. ಒಡವೆ ಅಂಗಡಿ ಮಾಡಿದ್ರೆ ಹೆಂಗಿರುತ್ತೆ? ಲೇ,
ಚಿಕ್ಕದಾಗಿ ಏನಾರು ಹೇಳ. ಚಿಕ್ಕದಾಗ ಹಂಗಾರೆ ಟ್ರಾವೆಲ್ಸು, ಕಾರು, ಲಾರಿ ಬಿಸ್ನೆಸ್ಸು. ಲೇ, ರಿಸ್ಕ್ ಜಾಸ್ತಿ ಕಲ್ಲ, ಇನ್ನ ಚಿಕ್ಕದೇನಾರು ಹೇಳ. ಚಿಕ್ಕದಾಗ ಹಂಗಾರೆ ಒಂದು ಕೆಲಸ ಮಾಡುಮ್ಮ, ಜೆರಾಕ್ಸ್ ಅಂಗಡಿ, ಕಂಪ್ಯೂಟರ್ ಸೆಂಟರ್ ಇಟ್ಬಿಡಮ್ಮ. ಲೇ, ಅದಕ್ಕೆಲ್ಲ ಬುದ್ಧಿ ಬೇಕಲ್ಲ. ಈ ಕಂಪ್ಯೂಟರ್ ಎಲ್ಲ ತಗೊಬರೋದಕ್ಕೆ ತುಂಬ ಕಾಸು ಬೇಕಲ್ಲ. ಇನ್ನ ಚಿಕ್ಕದೇನಾರು ಹೇಳ. ಇನ್ನೂ ಚಿಕ್ಕದಾಗ ಅಡೋ, ಹಾಗಾದ್ರೆ ಒಂದು ಕೆಲಸ ಮಾಡುಮ್ಮ, ಬಾರ್ ಪಕ್ಕದಲ್ಲಿ ಒಂದು ಚಿಕನ್ ಕಬಾಬ್ ಅಂಗಡಿ ಇಟ್ಬಿಡುಮ್ಮ. ಲೇ, ಸುಮ್ಕಿರಣು, ಇನ್ನೂ ಚಿಕ್ಕದಾಗ ಹೇಳು, ಇನ್ನೂ ಚಿಕ್ಕದಾಗ ಹೇಳು ಅಂದ್ರೆ ನಂಗೆ ಕೋಪ ಬರಕ್ಕಿಲ್ವಾ? ಲೇ ದೇವ, ಕೋಪ ಮಾಡ್ಕೋಬೇಡ ಕಣ್ಲ. ಇದು ನಮ್ಮ ಬಿಸ್ನೆಸ್ಸು, ನಾವೇ ಏನಾರು ಯೋಚನೆ ಮಾಡಮ್ಮ. ಇಲ್ಲೇ ಸಂಜೆ ಗಟ್ಟ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಮ್ಮ. ಆ ಎಲ್ಲೇ ಆ ಮುದುಕಿ? ನಾನು ಬಂದಮೇಲೆ ತಿಂಡಿ ಬಡಿಸ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ಓಲಿ ಬಿಡಿ ಅಕ್ಕ, ಅವಳನ್ನ ಕರೆದು ನಿಮ್ಮ ಬಿ ಪಿನ ಯಾಕೆ ಸಾನೆ ಮಾಡ್ಕೊತೀರಾ? ಇರಿ, ನಾನೇ ತಕೊಂಬಂದು ಬಡಿಸ್ತೀನಿ. ನನಗೇನು ಹೇಳ್ದೆ, ಯಾವಳ ಹತ್ರನೋ ಯಾಕೆ ಹೆಲ್ಪ್ ಕೇಳ್ತಿದ್ದೀರಾ? ಸಾಕು ನಿಲ್ಸೆ. ಅಲ್ಲ ಅಕ್ಕವ್ರೆ, ಮೊದಲೆಲ್ಲ ಈ ಮನೇಲಿ ನಿಮಗೆಲ್ಲರೂ ಏಟ್ ಮರ್ವಾದೆ ಕೊಡ್ತಿದ್ರು, ಆದರೆ ಇವಾಗ ನೋಡಿ. ಲೇ, ಈಗ ಎಲ್ರಿಗೂ ನನಗೆ ಮರ್ಯಾದೆ ಕೊಡೋದಕ್ಕಿಂತ ನನ್ನ ಮೇಲೆ ಭಯ ಶುರುವಾಗಿದೆ ಕಣೆ. ಹ್ಞೂ ಅಕ್ಕವ್ರೆ, ಆದ್ರೂ ನಿಮ್ಯಾಕೆ ಕೊಡ್ತಿದ್ದ ಮರ್ವಾದೆ ಈಗ ನಿಧಾನಕ್ಕೆ ಆ ಜಾನಕಿ ಕಡೆ ತಿರುಗ್ತೈತೆ ಅನಿಸ್ತೈತೆ. ಅಶೋಕಣ್ಣನು ಹೆಂಗೆ ಮಾತಾಡ್ಬಿಟ್ಟು ಹೊಂಟೋದ್ರು ನೋಡಿ. ಲೇ, ಅವ್ರದ್ದು ಬೆಳಗ್ಗೆ ಒಂದು ಮಾತು, ರಾತ್ರಿ ಒಂದು ಮಾತು, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಆದರೆ ಅಶೋಕಣ್ಣ ಆ ಟೀಚರ್ ಮಾತನ್ನ ಸೀರಿಯಸ್ ಆಗಿ ತಗೊಂಡವ್ರಲ್ಲ ಅಕ್ಕ. ಅವಳೇನಾರ ಅಶೋಕಣ್ಣನ ವ್ಯವಹಾರಕ್ಕೆ ಸಹಾಯ ಮಾಡಿ ಎಲ್ರ ತವ ಒಳ್ಳೆ ಹೆಸರು ತಕೊಂಬಿಟ್ರೆ? ಕುಡಿದ್ಮೇಲೆ ಅವಳನ್ನೇ ನೀನು ಯಾರು ಅಂತ ಕೇಳೋ ಆಸಾಮಿ. ಹಾಗಿರುವಾಗ ಬಿಸ್ನೆಸ್ ಶುರು ಮಾಡ್ತಾರ. ಎಂತೆಂಥವ್ರನ್ನ ತಿದ್ದಿ ಪಾಠ ಮಾಡೋಳು ಕಣಕ್ಕ ಅವಳು. ಅಶೋಕಣ್ಣ ಯಾವ ಲೆಕ್ಕ? ಅವ್ರಿಗೂ ಏನಾರ ಮಂತ್ರ ಹಾಕಿ ತಿದ್ಬಿಟ್ರೆ? ನೋ, ಆ ರೀತಿ ಆಗೋದಕ್ಕೆ ನಾನು ಬಿಡಲ್ಲ. ಎಲ್ಲಿವರೆಗೂ ಅಶೋಕ್ ಯಾರ ಮಾತನ್ನು ಕೇಳದೆ ಬೇಜವಾಬ್ದಾರಿಯಿಂದ ಮನೆಗೆ ಕುಡ್ಕೊಂಡು ಬರ್ತಾರೋ ಅಲ್ಲಿವರೆಗೂ ನಮಗೂ ಒಳ್ಳೆಯದು. ಅವರು ಬಿಸ್ನೆಸ್ ಶುರು ಮಾಡೋದಕ್ಕೆ ನಾನು ಬಿಡಲ್ಲ. ಹಂಗಾರೆ ಅದಕ್ಕೆ ಏನಾನ ಯೋಚನೆ ಮಾಡ್ಬೇಕಕ್ಕ. ಇದರಲ್ಲಿ ಯೋಚನೆ ಮಾಡೋದೇನಿದೆ? ಜಾನಕಿ ಅಶೋಕ್ಗೆ ಸಹಾಯ ಮಾಡಲೇಬೇಕು ಅನ್ನೋದಾದರೆ ಮಾವನ ಪರ್ಮಿಷನ್ ಬೇಕೇ ಬೇಕು. ಈಗಾಗಲೇ ಮಾವನಿಗೆ ಅಶೋಕ್ ಮೇಲೆ ಅಲ್ಪ ಸ್ವಲ್ಪ ಬೇಜಾರಿದೆ. ಅದೇ ಬೇಜಾರನ್ನು ಇನ್ನೂ ಹೆಚ್ಚು ಮಾಡಿ ಮಾವನ ಬಾಯಿಂದಾನೇ ಜಾನಕಿಗೆ ಅಶೋಕ್ಗೆ ಏನು ಸಹಾಯ ಮಾಡಬೇಡಮ್ಮ, ಅವನನ್ನು ನಂಬಿ ಏನು ಪ್ರಯೋಜನ ಇಲ್ಲ ಅಂತ ಹೇಳೋ ಹಾಗೆ ನಾನು ಮಾಡ್ತೀನಿ. ಸೂಪರ್ ಅಕ್ಕ. ಇನ್ನೂ ಹಸಿ ಬಡಿಸ್ಲಾ? ಬೇಡ. ಅಯ್ಯೋ ಹಾಕಿಸ್ಕೊಳ್ಳಿ ಅಕ್ಕ, ಸಾಹೇಬ್ರ ತವ ಮಾತಾಡೋಕ್ಕೆ ಶಕ್ತಿ ಬೇಕಲ್ಲ. ಬೇಡ ಅಂದೆ.
ಮಂಜ ಏನಿಲ್ಲ ಈಟೊಂದು ಪುಸ್ತಕ ಹಿಡ್ಕೊಂಡು ನೋಡ್ತಿದ್ಯಾ? ನಮ್ಮ ಲೆಕ್ಕ ನೋಡ್ಕೊತಿದ್ದ ನಂಜುಂಡ ಅವ್ನ ಅತ್ತೆಗೇನೋ ಹುಷಾರಿಲ್ಲ ಅಂತ ಬೇರೆ ಯಾರನ್ನ ಕಳಿಸ್ತಾವನೆ. ಅವನಿಗೆ ಫೋನ್ ಮಾಡಿದ್ರೆ ಫೋನೇ ಹೋಯ್ತಿಲ್ಲ. ಎಲ್ಲ ಬಡ್ಡಿ ಐದ ಹಾಡನ್ನು ಮುತ್ತು ಮುತ್ತು ಅಂತ ಮಡಿಕೊಂಡವನಲ್ಲ. ಲೇ ಮಂಜ, ಮೊದಲು ಫೋನ್ ತೆಗಿಲ್ಲ. ಅಣ್ಣವ್ ಯಾರು ಅಂತ ಗೊತ್ತಿಲ್ಲ, ಯಾವುದೋ ಹೊಸ ನಂಬರು. ತೆಗೆದು ಮಾತಾಡ್ಲಾ, ಅದು ಯಾರು ಅಂತ ಗೊತ್ತಾಯ್ತದೆ. ಹಲೋ, ಹಾಂ ನಾ ಬಂದು ಆಲೇ 1 ಗಂಟೆ ಆಯ್ತು. ಹಾಂ ತಗೊಬಂದೀವ್ನಿ. ವಾ ಹೇಳವ್ರೆ ಬನ್ನಿ. ಹೊಸ ಲೆಕ್ತವನು ಬಂದವನಂತೆ. ಹಾಂ ಅಲ್ಲಕ್ಕಲ್ಲ, ಅದು ಸರಿ. ಈ ಹಾಡು ಒಂದು ನಿಮಿಷ ನಾವು. ಹಲೋ, ಹ್ಞೂ ನಂಜುಂಡಣ್ಣ. ಹ್ಞೂ ಅವ್ರಿಗೆ ತಾನೇ ಫೋನ್ ಮಾಡಿದ್ರು. ಹಾಂ 2 ಪುಸ್ತಕನೂ ತಂದೀವ್ನಿ. ಹಾಂ ಅವ್ರಿಗೆಲ್ಲ ಬರ್ತೈತಾ? ಹಾಂ ಸರಿ ಸರಿ. ಹಾಂ ಲೈ ಮೊದಲು ಹಾಡು ಬದಲಾಯಿಸ್ಲಾ. ಯಾವ ಆರ್ಡ್ರ್ ರಮಣ? ಅದೇ ಆ ಫೋನಾಗ ಬತ್ತಾಯ್ತಲ್ಲ ಅದು. ಏ ಅದಕ್ಕೇನಂತೆ, ಸಂತಾಕೆ ಐತಲ್ಲ. ನಿಂಗೇನಾಯ್ತು ರಮಣ? ಅದೆಲ್ಲ ಯಾಕೆ, ಬದಲಾಯಿಸು ಅಂದ್ಮೇಲೆ ಬದಲಾಯಿಸು. ಓ ಮುತ್ತು ಮುತ್ತು ಅದಕ್ಕ? ಆಫ್ ಮಾಡ್ಲಾ ಹಲೋ, ಹಾಂ ನಾ ಅಲ್ಲೇ ಅವನೇ. ನೀವು ಹೇಳಿದ್ದೀರಿ? ಹಾಂ ಸರಿ ಸರಿ, ಅಲ್ಲೇ ಇರಿ, ಬಂದೆ. ಹಾಂ ಮುತ್ತು ಮುತ್ತು ನೀರ ಹನಿಯ ಅಣ್ಣ ವಾಪಸ್ಕೋಬೇಡ. ಲೆಕ್ತವನ್ ಬಂದವನಂತೆ, ಬಾ ಹೋಗಿ ಕ್ಯಾಮೆ ನೋಡಮ್ಮ. ಹಾಂ ಬಂಡ. ಏನಾರು ಹೇಳ ದೇವ? ಏನು ಹೇಳೋಣ, ಕೊಟ್ಟ ಹಿಡೀರಿ ಅನ್ನಲ್ಲ, ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದ್ದೀರಿ. ನನ್ನ ತಲೆ ಅಂತೂ ಕೆಟ್ಟ ಗೊಬ್ಬರ ಆಗ್ಬಿಟ್ಟದೆ. ಈಗೇನಿದ್ರು ಒಂದು ಪೈಗ್ ಹಾಕಿದ್ರೆ ತಲೆ ಓಡೋದು. ಏಯ್ ಅದನ್ನೇ ಗೆಪ್ತಿ ಮಾಡ್ತಿರ್ಬೇಡ ಕಣ್ಲ. ಬೇಕಾರೆ ಬಾ 1 ಕಪ್ ಕಾಫಿ ಕುಡ್ಕೊಂಡು ಬರಮ್ಮ. ಸರಿ ಸರಿ ಹಂಗೆ ಮಾಡು. ಸಂಜೆ ಅಷ್ಟರಲ್ಲಿ ಅವನಿಗೆ ದುಡ್ಡು ಕೊಡಬೇಕು, ಗೆಪ್ತಿರ್ಲಿ. ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀನಿ ಬಿಡ್ಲ. ಹಾಂ ಓ ಅಶೋಕಣ್ಣ, ಏಯ್ ಸಾನೇ ದಿನ ಆಯ್ತು ನಿಮ್ಮ ನೋಡಿ. ಈಗ ಹೇಗಿದ್ದೀರಾ? ಸಂದಾಕಿ ಎಷ್ಟಿದಾರ? ಇಲ್ಲೇನು ಮಾಡ್ತಾಯಿದ್ದೀರಾ ನೀವು? ಸಾಮಾನ್ಯವಾಗಿ ಬಾರಲ್ಲಲ್ವ ಕೂರೋದು? ಅಣ್ಣವರು ಇವತ್ತು ವ್ರತ ಮಾಡ್ತಾವ್ರೆ. ಏನು ವ್ರತನ? ಹಂಗೆಲ್ಲ ಏನಿಲ್ಲ, ಸುಮ್ಕೆ ಹಂಗೆ. ನಿಮ್ಮನ್ನು ನೋಡಿದ್ರೆ ಸಾನೇ ಡೆಲ್ ಆಗಿರಂಗೆ ಕಾಣ್ತಿದ್ದಲ್ಲ. ಏನಿಲ್ಲ ಬಿಡು ಶ್ರೀಧರ. ಐಡಿರವ ಇವು ಅಂತವೇ ಕೇಳಿದ್ರೆ ಹೆಂಗೆ?
ಏನಣ್ಣ ಅದು? ಶ್ರೀಧರ, ನಾವು ಬಿಸ್ನೆಸ್ ಮಾಡಮ್ಮ ಅಂತ ಅಂದ್ಕೊಂಡಿದ್ದೀವಿ ಶ್ರೀಧರ. ಓ ದುಡ್ಡಿನ ಪ್ರಾಬ್ಲಮಾ? ಇಲ್ಲ ಇಲ್ಲ ಇಲ್ಲ, ದುಡ್ಡೆಲ್ಲ ಸೆಟ್ ಆಗೈತೆ. ಮತ್ತಿನ್ನೇನು? ಯಾವ ಬಿಸ್ನೆಸ್ ಮಾಡೋದು ಅಂತ ಹೊಸಿ ಕನ್ಫ್ಯೂಸ್ ಐತೆ ಕಣ್ಲ. ಸರಿ ಹೋಯ್ತು ಅಣ್ಣವು, ಬಿಸ್ನೆಸ್ ಐಡಿಯಾಗಳ್ಗೇನು ಕಮ್ಮಿನೇ. ಈಗ ನೋಡಿ, ನಾನೇ ಯಾರಾದರೂ ಬಿಸ್ನೆಸ್ ಶುರು ಮಾಡೋರು ಸಿಗ್ತಾರಂತ ಹುಡುಕ್ತಾ ಇದ್ದೀನಿ.